ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ಕೇಸ್ ಏನು ಅಂದ್ರೆ, ಪೇಷಂಟ್ ಮದುವೆಯಾಗಿ 1 ವರ್ಷ ನಂತರ ಪ್ರೆಗ್ನೆಂಟ್ ಆಗಿದ್ದಾರೆ. ಬೇರೆ ಆಂಧ್ರದಲ್ಲಿ ತೋರಿಸ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಶುಗರ್ ಇದೆ ಅಂತ ಡಿಟೆಕ್ಟ್ ಆಗಿ, ಮೊದಲು ಅವರಿಗೆ ಡಯಾಬಿಟಿಕ್ ಏನು ಇದ್ದಿಲ್ಲ. ರೀಸೆಂಟ್ ಆಗಿ ಅವರು ಎಕ್ಸಾಮಿನೇಷನ್ ಮಾಡಿದಾಗ ಶುಗರ್ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಅದರಲ್ಲಿ ನಾವು HbA1c ಅಂತ ಮಾಡಿಸ್ತೇವೆ. ಅವರಿಗೆ HbA1c 9 ಇದೆ. ಸೊ ಅವರಿಗೆ ಅಲ್ಲಿ ಕೆಲವು ಡಾಕ್ಟರ್ಸ್ ಅಲ್ಲಿ ಅವ್ರು ಮತ್ತೆ ಸೆಕೆಂಡ್ ಒಪಿನಿಯನ್ ಗೆ ಕನ್ಸಲ್ಟ್ ಮಾಡಿದ್ದಾರೆ. ಅವರಿಗೆ ಎಲ್ಲೆಲ್ಲಿ ಪರಿಚಯ ಇದ್ದಾರೆ, ನೀವು ಕಂಟಿನ್ಯೂ ಮಾಡಬಹುದು, ಕೂಸಿಗೆ ಪ್ರಾಬ್ಲಮ್ಸ್ ಇರೋದು ಆಗೋ ಚಾನ್ಸಸ್ ಜಾಸ್ತಿ ಇದೆ, ನೋಡಿ ನೀವು ಬೇಕಿದ್ರೆ ಅಬಾರ್ಷನ್ ಮಾಡಿಸ್ಕೊಳ್ಳಿ ಅಂತ ಹಂಗೆಲ್ಲ ಅವರಿಗೆ ಕನ್ಸಲ್ಟ್ ಮಾಡಿದ್ದಾರೆ. ಸೊ ನಾವು ಅವರಿಗೆ ಹೇಳಿದ್ದೇವೆ. ಸೊ ಶುಗರ್ ಸಪೋಸ್ HbA1c ಮೋರ್ ದೆನ್ 6.57 ಕಿಂತ ಜಾಸ್ತಿ ಇದ್ರೆ ಅವರಿಗೆ ಕೂಸಿಗೆ ಬೆಳವಣಿಗೆ ಟೈಮ್ ಕೆಲವು ನಾರ್ಮಲೀಸ್ ಬರೋ ಚಾನ್ಸ್ ಇರುತ್ತೆ. ಬಟ್ ನೀವು ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ನಾವು ಈಗ ಕರೆಕ್ಟ್ ಶುಗರ್ ಅಂಡರ್ ಕಂಟ್ರೋಲ್ ಇದ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ನೀವು ಫಸ್ಟ್ ಪ್ರೆಗ್ನೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗಲೂ ಫಸ್ಟ್ ಪ್ರೆಗ್ನೆನ್ಸಿ ನಾವು ಬಹಳ ವಿಚಾರ ಮಾಡಿ ನಾವು ಸ್ಟೆಪ್ ತಗೋಬೇಕಾಗುತ್ತೆ ಅಬಾರ್ಷನ್ ಡಿಸಿಷನ್ಗೆ. ಸೊ ಬಟ್ ಪೇಷಂಟ್ ಆಲ್ರೆಡಿ ಮಲ್ಟಿಪಲ್ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದಕ್ಕೆ ಆಲ್ರೆಡಿ ಕನ್ಫ್ಯೂಷನ್ ಅಲ್ಲಿದ್ರು. ಸೊ ಅವರು ಅಬಾರ್ಷನ್ಗೆ ಆಪ್ಟ್ ಮಾಡಿದ್ರು. ನಾವು ಎಷ್ಟು ಕೌನ್ಸಿಲ್ ಮಾಡಿದ್ರು, ಯಾವಾಗ್ಲೂ ನೀವು ಮಾಹಿತಿ ತಗೋಬೇಕಾದಾಗ ಕರೆಕ್ಟ್ ನೀವು ಯಾವಾಗ್ಲೂ ಸೆಕೆಂಡ್ ಟು ಥರ್ಡ್ ಒಪಿನಿಯನ್ ತಗೊಳ್ಳೇಬೇಕು. ಬಟ್ ಕರೆಕ್ಟ್ ಮಾಹಿತಿ ಪೇಷಂಟ್ಸ್ ಗೆ ತಿಳಿಸೋದು ತುಂಬಾನೇ ಇಂಪಾರ್ಟೆಂಟ್. ಏಕೆ ಅಂದ್ರೆ ಮುಂದೆಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಎನಿ ಪ್ರೆಗ್ನೆನ್ಸಿ ಮುಂದೆ ಯಾವಾಗ್ಲೂ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇವನ್ ಡಯಾಬಿಟಿಕ್ ಇರ್ಲಿ ಬಿಡ್ಲಿ. ಸೊ ಹಾಗಂತ ಎಲ್ಲರೂ ಅಬಾರ್ಷನ್ ಮಾಡಿ. ಇದು ಫ್ರೆಂಡ್ಸ್ ಎಲ್ಲರಿಗೂ ಏನು ಅಂದ್ರೆ, ಡಯಾಬಿಟಿಕ್ ವಿತ್ ಪ್ರೆಗ್ನೆನ್ಸಿ ಎಲ್ಲರೂ ಅಬಾರ್ಷನ್ ಮಾಡ್ಕೋಬೇಕು ಅಂತ ಏನು ತಾವು ಡಾಕ್ಟರ್ಸ್ಗೆ ಅಥವಾ ತಮಗೆ ಕ್ಲೋಸ್ ಇರೋ ಡಾಕ್ಟರ್ಗೆ ಯಾರಿದ್ರೆ ಕನ್ಸಲ್ಟ್ ಮಾಡಿ. ಸೊ ನಿಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಥ್ಯಾಂಕ್ ಯು.